ರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕತ್ತರಿಸಿದ ಪ್ರಕರಣ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಹಸುಗಳ ಮಾಲೀಕ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. BNS 325 ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಘಟನೆ ನಡೆದ ಪ್ರದೇಶದ CCTV ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯರನ್ನು ವಿಚಾರಣೆ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಮಗೆ ಬಂದ ಮಾಹಿತಿಯ ಪ್ರಕಾರ ಅಲ್ಲೆಲ್ಲೂ ಸುತ್ತಮುತ್ತ CCTVಗಳೇ ಇಲ್ವಂತೆ, ಇದ್ರೂ ಕಿತ್ತಾಕ್ತಾ ಇದ್ದರಂತೆ ಮೊದಲೆಲ್ಲ. ಹಾಗಾಗಿ ಯಾರೂ ಹಾಕ್ಸೋಕ್ಕೆ ಹೋಗಿಲ್ಲ. ಇನ್ನು ಅದನ್ನು ನೇರವಾಗಿ ಕಂಡಂಥವ್ರು ಯಾರೂ ಇಲ್ಲ. ಹಾಗಾಗಿ ಯಾವ ರೀತಿ ಈ ದುಷ್ಕರ್ಮಿಗಳು ರಾಕ್ಷಸರನ್ನು ಪತ್ತೆ ಹಚ್ತಾರೆ ಪೊಲೀಸರು ಅಂತಕ್ಕಂಥದ್ದೇ ಸವಾಲು. ಬಟ್ ಆ ರೋಡಲ್ಲಿ ಹಿಂದೆ ಮುಂದೆ ಎಲ್ಲಾದರೂ ಕೆಲವು ಮನೆಗಳಲ್ಲಿ CCTV ಇದ್ದರೆ ಅವರು ಓಡಾಡಿರುವಂತಹ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೂ ಸಾಕು, ಪೊಲೀಸರು ಹಿಡಿದಾಕ್ಬಿಡ್ತಾರೆ. ಸದ್ಯಕ್ಕೆ ಈಗ ಅದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. FIR ಕೂಡ ಆಗಿದೆ. ಬೆಳಗ್ಗೆನೇ 7:15 ಹೋಗ್ಬಿಟ್ಟು ದೂರು ಕೊಟ್ಟಿದ್ದಾರೆ. ಆಮೇಲೆ ಅವರು FIR ಕೂಡ ಮಾಡ್ಕೊಂಡಿದ್ದಾರೆ. BNS 325 ಅಡಿಯಲ್ಲಿ ದೂರು ದಾಖಲು ಮಾಡಿಕೊಂಡು FIR ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ ಎಲ್ಲೆಲ್ಲಿ CCTVಗಳಿದೆ, ಯಾರಾದರೂ ಅಕ್ಕಪಕ್ಕ ಅಥವಾ ರೋಡಲ್ಲಿ ಯಾರಾದರೂ ಎಚ್ಚರವಾಗಿದ್ದರೆ ಆ ಟೈಮಲ್ಲಿ ಯಾರಾದರೂ ನೋಡಿದ್ರ ತಮ್ಮದೇ ಆದ ಶೈಲಿಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಮತ್ತು ಅವ್ರನ್ನ ಪತ್ತೆ ಹಚ್ಚೋದೇನು ದೊಡ್ಡ ಕಷ್ಟದ ಕೆಲಸ ಏನಲ್ಲ ನನ್ನ ಪ್ರಕಾರ. ಯಾವ್ಯಾವುದೋ ಹೊರ ರಾಜ್ಯಗಳಲ್ಲಿ ಅಡಗಿರೋರನ್ನ ಹೋಗಿ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಅಂಥದ್ರಲ್ಲಿ ಇಲ್ಲೇ ಇರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಮತ್ತು ಇದು ನನ್ನ ಪ್ರಕಾರ ಸ್ಥಳೀಯರದ್ದೇ ಕೆಲಸ. ಸ್ಥಳೀಯರು ಅಂತಂದರೆ ಯಾರೋ 1-2-3 ಏರಿಯಾ ಅಕ್ಕಪಕ್ಕದಲ್ಲಿ ಯಾರೋ ಇರ್ತಕ್ಕಂಥವ್ರದ್ದೇ ಕೆಲಸ ಇದು. ಸರ್ಕಾರದ ಮೇಲೆ, ಪೊಲೀಸರ ಮೇಲೆ ಕಿಂಚಿತ್ತೂ ಭಯ ಇಲ್ಲದೆ ನಮ್ಮನ್ನು ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಮನೋಭಾವದವರೇ ಮಾಡಿರ್ತಕ್ಕಂಥ ಕೆಲಸ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿ FIR ಕೂಡ ಆಗಿದೆ. ಬಟ್ ಈಗ ಮುಂದೆ ಆ ಕಿರಾತಕರು ಯಾರು ಅಂತಕ್ಕಂಥದ್ದನ್ನು ಯಾವ ರೀತಿ ಪತ್ತೆ ಹಚ್ಚಬೇಕು, ಅದೇನು ದೊಡ್ಡ ಸವಾಲಾಗುತ್ತಾ ಪೊಲೀಸರಿಗೆ, ಹೇಗೆ ಅಂತ? ಅರವಿಂದ, ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲನ್ನ ಕತ್ತರಿಸಿದ ಪ್ರಕರಣ ಸಂಬಂಧ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಸುಗಳ ಮಾಲೀಕ ಕರ್ಣ ನೀಡಿದಂತಹ ದೂರಿನ ಆಧಾರದ ಮೇಲೆ ಪೊಲೀಸರು BNS ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 325 ಅಡಿ ಇದೀಗ FIR ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಸ್ಥಳದಲ್ಲಿ 3 ಇನ್ಸ್ಪೆಕ್ಟರ್ಗಳು ಬೀಡು ಬಿಟ್ಟಿದ್ದಾರೆ. ಅವರು ಅವರವರ ಟೀಮ್ಗಳನ್ನು ಕರೆದುಕೊಂಡು ಆ ಇಡೀ ರಾತ್ರಿಯ CCTVಗಳನ್ನ ಚೆಕ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ರಸ್ತೆಗೆ ಸಂಪರ್ಕ ಪಡುವ ಇತರ ರಸ್ತೆಗಳು, ಮುಖ್ಯ ರಸ್ತೆ, ಹೀಗೆ ಸಾಕಷ್ಟು ಕಡೆ CCTVಗಳ ಹುಡುಕಾಟವನ್ನ ಸಹ ನಡೆಸಲಾಗ್ತಿದೆ. ಅದ್ರ ಜೊತೆಗೆ ಆ ಒಂದು ಸ್ಥಳದ CDR ಅನ್ನು ತೆಗೆಯುವ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಈ ಆರೋಪಿಗಳು ಯಾರಿದ್ದಾರೆ, ಈ ದುಷ್ಕರ್ಮಿಗಳು ಯಾರಿದ್ದಾರೆ, ಇಂಥವ್ರನ್ನ ಬಂಧನ ಮಾಡೋದು ಪೊಲೀಸರಿಗೆ ವಿಚಾರ ಅಲ್ಲ. ಮೂಕ ಪ್ರಾಣಿಗಳ ಕೆಚ್ಚಲನ್ನ ಕತ್ತರಿಸಿದಂತಹ ಪ್ರಕರಣದಲ್ಲಿ ಅವುಗಳು ಎಷ್ಟು ನೋವು ತಿಂದಿರಬೇಕು ಇಡೀ ರಾತ್ರಿ. ಅದ್ರ ಜೊತೆಗೆ ಎಲ್ಲಿ ನೋಡಿದ್ರು ರಕ್ತದಲ್ಲಿ ಪಾಪ ಆ ಮೂಕ ಪ್ರಾಣಿಗಳು ಎಲ್ಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಜನರು ನೋಡೋ ತನಕ. ಹೀಗಿದ್ದಂತಹ ಸಂದರ್ಭದಲ್ಲಿ ಇಂತಹ ದುಷ್ಕರ್ಮಿಗಳಿಗೆ ಬೇರೆ ರೀತಿಯಾದಂತಹ ಶಿಕ್ಷೆಯನ್ನೇ ಕೊಡಬೇಕು. ಅವ್ರಿಗೆ ಈ ರೀತಿಯಾದಂತಹ ನರಕಗಳನ್ನು ಅನುಭವಿಸಿದಾಗಲೇ ಅವ್ರಿಗೆ ಇದರ ನೋವೇನು ಅನ್ನೋದು ಗೊತ್ತಾಗೋದು ಅನ್ನೋದು ಈಗಾಗಲೇ ಸಾರ್ವಜನಿಕರಿಂದ ಸಾಕಷ್ಟು ವ್ಯಾಪಕವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಿರೋದು. ಈ ಹಿನ್ನೆಲೆಯಲ್ಲಿಯೇ ಪೊಲೀಸರು ಯಾರು ಆರೋಪಿಗಳಿದ್ದಾರೆ, ದುಷ್ಕರ್ಮಿಗಳಿದ್ದಾರೆ ಅಂಥವ್ರನ್ನ ಬಿಡುವ ಮಾತೇ ಇಲ್ಲ, ಅಂಥವ್ರನ್ನ ಹೆಡೆಮುರಿ ಕಟ್ತೀವಿ ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಬಹುಶಃ ಇವತ್ತು ಅಥವಾ ನಾಳೆಯಲ್ಲಿ ಅಂತ ಆರೋಪಿಗಳನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಬಹುದು. ಯಾಕಂತ ಹೇಳಿದ್ರೆ ತಮ್ಮ ಪಾಡಿಗೆ ತಾವು ಮಲಗಿದ್ದಂತಹ ಹಸುಗಳ ಮೇಲೆ ಇವರು ತಮ್ಮ ವಿಕೃತಿಯನ್ನ ಮೆರೆದಿದ್ದಾರೆ ಅಂತೇಳಿ ಇವ್ರಿಗೂ ಅದೇ ರೀತಿಯಾಗಿ ಶಿಕ್ಷೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದರ ನೋವೇನು ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ ಅನ್ನೋ ಮಟ್ಟಿಗೆ ಇದೀಗ ಸಾರ್ವಜನಿಕರಿಂದ ಆಕ್ರೋಶಗಳು ವ್ಯಕ್ತವಾಗ್ತಿದ್ದಾವೆ. ಯಾವಾಗ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೋ ಈಗ ಪೊಲೀಸರು ಒಂದಷ್ಟು ಅವಾಗಿನಿಂದ ಅಲರ್ಟ್ ಆಗಿ ಆರೋಪಿಗಳನ್ನ ಬಂಧನ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಕೊಂಡಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.